ಮುಂದಿನ ಪೀಳಿಗೆಗೆ ಪ್ರಕೃತಿ ಸಂಪತ್ತನ್ನು ಉಳಿಸಿಲ್ಲವೆಂದರೆ ಮನುಷ್ಯರು ಭೂಮಿಯ ಮೇಲೆ ವಾಸ ಮಾಡಲು ಅಸಾಧ್ಯವಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆಂದು ಆತಂಕ ವ್ಯಕ್ತಪಡಿಸಿ ಈಗಿನಿಂದಲೇ ಮಕ್ಕಳ ಎಳೆಯ ಮನಸ್ಸಿಗೆ ಪ್ರಕೃತಿ ಸಂಪತ್ತಿನಿಂದ ನಮಗಾಗುವ ಲಾಭ ಹಾಗೂ ನಷ್ಟಗಳನ್ನು ತಿಳಿಸುವ ಕೆಲಸವು ಜೊತೆಗೆ ನಡೆಯಬೇಕಿದೆ ಎಂದು ಕರ್ನಾಟಕ ರಾಜ್ಯ ರೈತ ಮೂಲ ಸಂಘಟನೆಯ ಮೈಸೂರು ಜಿಲ್ಲಾಧ್ಯಕ್ಷ ನಾರಾಯಣಗೌಡ ತಿಳಿಸಿದರು. ಹಾಗೂ ನಷ್ಟಗಳನ್ನು ತಿಳಿಸುವ ಕೆಲಸವು ಜೊತೆಗೆ ನಡೆಯಬೇಕಿದೆ ಎಂದು ಕರ್ನಾಟಕ ರಾಜ್ಯ ರೈತ ಮೂಲ ಸಂಘಟನೆಯ ಮೈಸೂರು ಜಿಲ್ಲಾಧ್ಯಕ್ಷ ನಾರಾಯಣಗೌಡ ತಿಳಿಸಿದರು. ತಾಲೂಕಿನ ಮಲಿಯೂರಿನಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವಿಶಾಲವಾದ ಹೊರ ಆವರಣದಲ್ಲಿ ತಾಲೂಕು ಸಾಮಾಜಿಕ ಅರಣ್ಯ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ರೈತ ಮೂಲ ಸಂಘಟನೆಯ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ವಿವಿಧ ಜಾತಿಯ ಹಲವಾರು ಗಿಡಗಳನ್ನು ನೆಡುವ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟು ಕಾರ್ಯಕ್ರಮದ ಉದ್ಘಾಟನೆಯನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ನೆರವೇರಿಸಿ ಮಾತನಾಡಿ ಮನುಷ್ಯ ಜೀವಿಯೇ ತನ್ನ ಸ್ವಾರ್ಥಕ್ಕಾಗಿ ಪರಿಸರದಲ್ಲಿರುವ ಮರಗಿಡಗಳನ್ನು ಹನನ ಮಾಡುವ ಮೂಲಕ ಪ್ರಕೃತಿ ನಾಶ ಮಾಡುತ್ತಾ ಬರುತ್ತಿದ್ದಾನೆಂದು ಕಳವಳ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ವಿಜ್ಞಾನಿಗಳಾದ ಗೋವಿಂದರಾಜು, ಕರ್ನಾಟಕ ಅರಣ್ಯ ಸೇವೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶಂಕರೇಗೌಡ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್, ಬನ್ನೂರು ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಮಾಲತೇಶ್ ಪರಿಸರದ ಬಗ್ಗೆ ಮಾಹಿತಿ ನೀಡಿ ಅವುಗಳನ್ನು ಉಳಿಸಿ ಬೆಳೆಸುವ ಬಗ್ಗೆ ಸಮಗ್ರ ಮಾಹಿತಿ ನೀಡುವ ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ಜೀವನ ನಡೆಸಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕೆಂದರು. ಮನುಷ್ಯರಿಲ್ಲ ಅಂದ್ರೆ ಪ್ರಕೃತಿ ಸುಂದರವಾಗಿ ಬೆಳೆಸುತ್ತೆ. ಯಾವ ಜಾಗದಲ್ಲಿ ಮನುಷ್ಯರಿಲ್ಲ ಅಲ್ಲಿ ಪ್ರಕೃತಿ ಪ್ರಜ್ವಲಿಸುತ್ತೆ, ಸುಂದರವಾಗಿರುತ್ತೆ, ಅಲಂಕೃತವಾಗಿರುತ್ತೆ, ಸಂಸ್ಕಾರ ಸಂಸ್ಕೃತಿಯನ್ನ ಹುಟ್ಟಾಕುತ್ತೆ. ಎಲ್ಲಿ ಮನುಷ್ಯರು ವಾಸ ಮಾಡ್ತಾರೆ ಅಲ್ಲಿ ಪರಿಸರವನ್ನು ಹಾಳು ಮಾಡ್ತಾರೆ ಮತ್ತು ಸಮಸ್ಯೆಯನ್ನು ಉಂಟು ಮಾಡ್ತಾರೆ. ಅದನ್ನ ಪರಿಣಾಮವಾಗಿ ಆರೋಗ್ಯಕರ ಜೀವನದಲ್ಲಿ ಅನಾರೋಗ್ಯ ಪೀಡಿತರಾಗಿ ನರಳುವಂತ ವ್ಯವಸ್ಥೆಯನ್ನ ಕೃತಕವಾಗಿ ಸೃಷ್ಟಿ ಮಾಡ್ತಕ್ಕಂಥದ್ದು ಮನುಷ್ಯರೇ. ಇದು ಯಾವ ಜೀವಿಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದು ಮಾಡೋದು ಇಲ್ಲ. ಅದು ಪ್ರತಿ ಜೀವಿಯೇ ಪ್ರಕೃತಿಯನ್ನು ಸಂಪತ್ಭರಿತವಾಗಿ ನೋಡ್ಲಿಕ್ಕೆ ಬಯಸ್ತದೆ. ಆದ್ರೆ ಮನುಷ್ಯ ಮಾತ್ರ ಅದನ್ನು ನಶಿಸಿ ನನ್ನ ಮಕ್ಕಳ ಮೊಮ್ಮಕ್ಕಳ ಪೀಳಿಗೆಗೆ ನಾನು ಸಂತೋಷವಾಗಿರ್ತೀನಿ ಅಂತ ಹೇಳ್ತಾರೆ. ಆದ್ರೆ ಅವರು ಎಲ್ಲಿ ಆ ರೀತಿ ನಶಿಸ್ತಾರೆ ಪ್ರಕೃತಿಯನ್ನ, ಆ ಜಾಗದಲ್ಲಿ ಆಸ್ಪತ್ರೆಗಳು ಉದ್ಧಾರ ಆಗ್ತವೆ, ಆಸ್ಪತ್ರೆಯ ಜೊತೆಗೆ ರೋಗಿಗಳು ಸೃಷ್ಟಿಯಾಗ್ತವೆ. ಇದನ್ನು ಹೋಗ್ಲಾಡಿಸ್ಬೇಕು ಅಂದ್ರೆ ನಾವು ನಮ್ಮ ಮಕ್ಕಳ ಸಂಪತ್ತು ಅಂದ್ರೆ ಪ್ರಕೃತಿ ಸಂಪತ್ತು. ಪ್ರಕೃತಿ ನಾನು ಇದ್ದಾಗ ಒಂದು 100 ಸಾಧಾರಣ ಮರ ನೆಟ್ಟಿದ್ದೆ ನನ್ನ ಜಮೀನಲ್ಲಿ. ಉಳ್ಕೊಬಿಟ್ಟಿದ್ದು ನಿಮ್ಮ ಹತ್ರ ಫಾರೆಸ್ಟ್ ಅವ್ರು ಕೊಟ್ಟು ಅವ್ರ ಜೊತೆಲಿ ನಾನು ಓದ್ತಾ ಇದ್ರೆ ಕೂಡ ಕೂಲಿ ಮಾಡ್ತಿದ್ದೆ. ನಾವು ವಾಚರ್ ಜೊತೆಲಿ ಹೋಗಿ ಇಲ್ಲೆಲ್ಲ ನೆಟ್ಟಿದ್ದೆ ಗಿಡಗಳನ್ನ. ಆಗ ಉಳ್ಕೊಂಡಿದ್ದು ಕಳೆದ ಒಣಗೋಗ್ಬಿಡುತ್ತೆ ಅಂತ ತಗೊಂಡೋಗಿ ನೆಟ್ಟಿದ್ದೆ. ನಮ್ಮ ಅಕ್ಕ 7 ಮರ ತಂದು 2 ಮಾಡಿ ಮನೆಗೆ ಸಂಪೂರ್ಣವಾಗಿ ಸಾಗಣೆ ಮರನೇ ಹಾಕಿದ್ದಾರೆ. ನಿಲ ಕಿಟಕಿ ಬಾಕಲ್ಗೆ ನಮ್ಮನ್ನ ಕೇಳಲೇ ಇಲ್ಲ, ಅವ್ರು ಇಷ್ಟೊಂದು ಮರ ಇದಾವಲ್ಲ ಇರ್ತವೆ ಅಂದ್ಬಿಟ್ಟು ಕಟ್ ಮಾಡಿಸ್ಕೊಂಡು ಹಾಕಿದ್ರು. ಅದು ಸಂಪತ್ತಾಗ್ತದೆ. ಒಂದು ಉಸಿರಾಡ್ಲಿಕ್ಕೆ ಗಾಳಿ ಕೊಟ್ಟರೆ ಮತ್ತೆ ನಮ್ಮ ಆರ್ಥಿಕ ಸುವ್ಯವಸ್ಥೆನ ಸಬಲೀಕರಣ ಮಾಡ್ತದೆ. ಒಂದು 4 ಸಾಗಣೆ, 4 ಗಂಧ, 4 ಚಕ್ರ ಗಂಧ, ಯಾವುದೇ ಮರ ಹಾಕಿ ನೀವು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಮತಾ ನಾಗೇಂದ್ರ, ವಲಯ ಅರಣ್ಯಾಧಿಕಾರಿಗಳಾದ ಎಸ್ಟಿ ರಾಜೇಶ್, ಹಿರಿಯ ರೈತಪರ ಹೋರಾಟಗಾರರಾದ ಹೊನ್ನೇಗೌಡ, ಧರ್ಮಸ್ಥಳ ಸಂಘದ ಕೃಷಿ ಮೇಲ್ವಿಚಾರಕರಾದ ಮಂಜುನಾಥ್, ಉಪವಲಯ ಅರಣ್ಯ ಅಧಿಕಾರಿಗಳಾದ ಆಂಥೋನಿ ಸ್ವಾಮಿ, ವಿನಯ್, ಗಸ್ತು ಅರಣ್ಯಪಾಲಕ ಚೆನ್ನಬಸವಯ್ಯ ಸೇರಿದಂತೆ ಹಲವಾರು ರೈತ ಮುಖಂಡರುಗಳು, ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು, ಆಸ್ಪತ್ರೆ ದಾದಿಯರು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು.